ಹಾಯ್ ಸ್ನೇಹಿತರೆ, ಕಾರ್ತಿಕ್ ಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ. ಕನಿಕರ ಇಲ್ಲದ 100 ಜನ ಸ್ನೇಹಿತರಿಗಿಂತ ಕರುಣೆ ಇರೋ ಒಬ್ಬ ಸ್ನೇಹಿತ ಇದ್ದರೆ ಲೈಫ್ ಈಸ್ ಬ್ಯೂಟಿಫುಲ್. ಖುಷಿಯಾಗಿ ಇರಬೇಕೆಂದರೆ ಲವರ್ ಇರಬೇಕು ಎಂದೇನಿಲ್ಲ. ಲವರ್ ಥರ ಪ್ರೀತಿಸುವ ಒಬ್ಬ ಜೀವದ ಗೆಳೆಯ ಇದ್ದರೆ ಸಾಕು. ಕೈ ಕುಲುಕಿ ಹೋಗುವ 1000 ಗೆಳೆಯರಿಗಿಂತ ಕಷ್ಟದ ಸಮಯದಲ್ಲಿ ಅಪ್ಪುಗೆಯ ನೀಡಿ ಸಮಾಧಾನ ಮಾಡುವ ಒಬ್ಬ ಗೆಳೆಯನಿದ್ದರೆ ಸಾಕು. ಯಾವುದೋ ನೋವಿಂದ ನಮ್ಮ ಕಣ್ಣು ತುಂಬಿದಾಗ ಆ ಕಣ್ಣೀರನ್ನು ಒರೆಸುವ ಜೀವವೊಂದು ಜೊತೆಗಿದ್ದರೆ ಆ ಕಣ್ಣೀರು ಕೂಡ ನಮಗೆ ಇಷ್ಟವಾಗುತ್ತೆ. ಅದೇ ಕಣ್ರಿ ನಿಜವಾದ ಗೆಳೆತನ. ನಿನಗೆ ನಾನು ಆಗಿರಬಹುದು ಕೇವಲ ಕಾಮನ್ ಫ್ರೆಂಡು, ಆದರೆ ನನಗೆ ನೀನು ಆಗಸದಿಂದ ಜಾರಿ ಬೊಗಸೆಗೆ ಬಿದ್ದ ಬೆಳ್ಳಿ ಚಂದ್ರನ ತುಂಡು. ನೀನೆಂದರೆ ನನ್ನ ಎದೆಯೊಳಗೆ ಬೆರೆತಿರುವ ಉಸಿರಿನ ಪ್ರಾಣವಾಯು. ನೀನೇ ಇಲ್ಲದಿದ್ದರೆ ನಾನಿಲ್ಲ ಓ ನನ್ನ ಗೆಳೆಯ. ಫ್ರೆಂಡ್ ಅನ್ನೋದು ಎಲ್ಲ ನೋವಿಗೂ ಒಂದು ಬೆಸ್ಟ್ ಮೆಡಿಸಿನ್. ಆದರೆ ನೆನಪಿರಲಿ, ಫ್ರೆಂಡಿಂದ ಆದ ನೋವಿಗೆ ಯಾವ ಮೆಡಿಸಿನ್ ಇಲ್ಲ. ಹುಟ್ಟಿ ಸಾಯೋದು ಮನುಷ್ಯ, ಹುಟ್ಟದೆ ಸಾಯದವನು ದೇವರು. ಬೇರೆಯವರನ್ನು ಸಾಯಿಸುವುದು ಪ್ರೀತಿ, ಆದರೆ ಸಾಯೋರನ್ನು ಕೂಡ ಕೈ ಹಿಡಿದು ಬದುಕಿಸುವುದು ಸ್ನೇಹ ಮಾತ್ರ. ದೇವರು ಯಾರಿಗೆ ರಕ್ತ ಸಂಬಂಧದಲ್ಲಿ ಬಂಧಿಸಲು ಮರೆತು ಬಿಟ್ಟಿರುತ್ತಾರೋ ಅವರನ್ನು ಫ್ರೆಂಡಾಗಿ ಕಳಿಸಿರುತ್ತಾನೆ. ಪ್ರೀತಿ ಸಮುದ್ರದಲ್ಲಿ ಸಿಗುವ ಉಪ್ಪಿನ ಹಾಗೆ, ಅದು ಯಾರಿಗೆ ಬೇಕಾದರೂ ಸಿಗುತ್ತದೆ. ಆದರೆ ಸ್ನೇಹ ಸಮುದ್ರದಲ್ಲಿ ಸಿಗುವ ಮುತ್ತಿನ ಹಾಗೆ, ಅದು ಕೆಲವರಿಗೆ ಮಾತ್ರ ಸಿಗುತ್ತೆ. ಸ್ನೇಹ ಒಂದು ಸುಂದರ ಕವನ, ಬರೆದರೂ ಮುಗಿಯದ ಕಥನ, ಮರೆತರೂ ಮರೆಯಲಾಗದ ಸ್ಪಂದನ, ಬಿಟ್ಟರೂ ಬಿಡಲಾಗದ ಬಂಧನ, ಅದುವೇ ಗೆಳೆತನ. ಮನಸ್ಸೆಂಬ ಮಂದಿರದಲ್ಲಿ, ಕನಸೆಂಬ ಸಾಗರದ ನೆನಪೆಂಬ ಅಲೆಗಳಲ್ಲಿ ಚಿರಕಾಲ ಮಿನುಗುತ್ತಿರಲಿ ನಮ್ಮ ಈ ಅಮರ ಸ್ನೇಹ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ.